ಒಂದೇ ಮಳೆಗೆ ಗಣಿನಾಡು ಬಳ್ಳಾರಿಯಲ್ಲಿ ಜಿಲ್ಲಾ ಕ್ರೀಡಾಂಗಣ ನದಿಯಂತಾಗಿದೆ. ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಲ್ಲೆಲ್ಲೂ ನೀರು ನಿಂತಿದ್ದು ಕ್ರೀಡಾಪಟುಗಳು ಪರದಾಡಿದ್ರು. ಮೂಲಭೂತ ಸೌಕರ್ಯಗಳಿಲ್ಲದೆ ನಲುಗಿರುವ ಕ್ರೀಡಾಂಗಣದಲ್ಲಿ ಈಗ ನೀರಿನ ಸಮಸ್ಯೆ ಎದುರಾಗಿದೆ. ಕನಿಷ್ಠ ನೀರು ಹೊರಕಳಿಸೋ ವ್ಯವಸ್ಥೆ ಇಲ್ಲದೆ ಇರೋದಕ್ಕೆ ಕ್ರೀಡಾಪಟುಗಳು ಆಕ್ರೋಶ ವ್ಯಕ್ತಪಡಿಸಿದರು. ಅಡಿಕೆ ತೋಟದ ಬಳಿ ಇದ್ದ ಬೃಹತ್ ಗಾತ್ರದ ಮರ ಗಾಳಿ ಮಳೆಗೆ ಬಿದ್ದು 45ಕ್ಕೂ ಹೆಚ್ಚು ಅಡಿಕೆ ಮರಗಳಿಗೆ ಹಾನಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಘಟನೆ ನಡೆದಿದೆ. ಸಿದ್ದಾಪುರದ ಹಂಗಾರಖಂಡ ಗ್ರಾಮದ ಮಂಜುನಾಥ ಹೆಗಡೆ ಅನ್ನೋರಿಗೆ ಸೇರಿದ ತೋಟದಲ್ಲಿ ಈ ಅವಾಂತರ ಆಗಿದೆ. ಘಟನೆಯಲ್ಲಿ ಅಡಿಕೆ ಜೊತೆಗೆ ಬಾಳೆ ಗಿಡಗಳಿಗೂ ಹಾನಿಯಾಗಿದೆ. ಮಾನ್ಸೂನ್ ಆರಂಭಕ್ಕೂ ಮುನ್ನ ಜಿಲ್ಲೆಯಲ್ಲಿ ಭಾರೀ ಗಾಳಿಯಿಂದ ಅವಾಂತರ ಮುಂದುವರೆದಿದ್ದು ಜನಕಂಗಾಲಾಗಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಇದರಿಂದ ಎಲ್ಲಾ ವಸ್ತುಗಳ ಬೆಲೆಯಲ್ಲಿ ದುಪ್ಪಟ್ಟಾಗ್ತಾ ಇದೆ. ಈ ಮಧ್ಯೆ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸದ್ಯ ಮೆಟ್ರೋ ಟಿಕೆಟ್ ದರವನ್ನ ಹೆಚ್ಚಿಸೋ ನಿರ್ಧಾರವನ್ನ ಬಿಎಂಆರ್ಸಿಎಲ್ ಮುಂದೂಡಿದೆ. ಏಪ್ರಿಲ್ 23ರಂದು ಮೆಟ್ರೋ ಬೋರ್ಡ್ ಸಭೆಯಲ್ಲಿ ಟಿಕೆಟ್ ದರ ಏರಿಕೆ ಬಗ್ಗೆ ಚರ್ಚೆ ನಡೆಯಿತು. ಬಿಎಂಆರ್ಸಿಎಲ್ ಟಿಕೆಟ್ ದರ ಹೆಚ್ಚಿಸೋ ಬಗ್ಗೆ ಪ್ರಸ್ತಾಪ ಮಾಡಿತ್ತು. ಕಳೆದ ಫೆಬ್ರವರಿ 9ರಿಂದ ಜಾರಿಯಾಗುವಂತೆ ಪ್ರತಿ ಟಿಕೆಟ್ಗೆ ₹5 ಹೆಚ್ಚಿಸೋ ನಿರ್ಧಾರ ಕೈಗೊಳ್ಳಲಾಗಿತ್ತು. ಆದರೆ ಈ ನಿರ್ಧಾರ ಸಾರ್ವಜನಿಕ ವಲಯದಲ್ಲಿ ಭಾರೀ ವಿರೋಧಕ್ಕೆ ಗುರಿಯಾಯಿತು. ಸಾರ್ವಜನಿಕ ವಲಯದಲ್ಲಿ ಭಾರೀ ವಿರೋಧ ವ್ಯಕ್ತವಾದ ಹಿನ್ನೆಲೆ ದರ ಏರಿಕೆಯ ನಿರ್ಧಾರವನ್ನ ಬಿಎಂಆರ್ಸಿಎಲ್ ಕೈಬಿಟ್ಟಿದೆ. ಟಿಕೆಟ್ ದರ ಏರಿಕೆ ವಿಚಾರವನ್ನ ಮುಂದಿನ ಬೋರ್ಡ್ ಸಭೆಗೆ ಮುಂದೂಡೋಣ ಅಂತ ಕೇಂದ್ರದ ಅಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ಮೆಟ್ರೋ ಪ್ರಯಾಣಕ್ಕೆ ಯಾವುದೇ ಹೊಸ ದರ ಅನ್ವಯ ಆಗೋದಿಲ್ಲ. ಈಗಿರೋ ಟಿಕೆಟ್ ದರದಲ್ಲೇ ಪ್ರಯಾಣಿಕರು ಮೆಟ್ರೋ ಬಳಸಬಹುದಾಗಿದೆ. ಬೆಂಗಳೂರಿನಲ್ಲಿ ದುಪ್ಪಟ್ಟು ಲಾಭದ ಆಸೆ ತೋರಿಸಿ ಹೂಡಿಕೆ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ. 52 ಸಂತ್ರಸ್ತರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಸ್ಮಾರ್ಟ್ ವಾಯ್ಸ್ ಕ್ವಾಂಟಾ ಅನ್ನೋ ಕಂಪನಿಯಲ್ಲಿ ಜನರು ಹೂಡಿಕೆ ಮಾಡಿದ್ರು. ಆರಂಭದಲ್ಲಿ ಕೆಲವರಿಗೆ ಹೇಳಿದಷ್ಟು ಲಾಭದ ಹಣವನ್ನ ಕಂಪನಿ ನೀಡಿತ್ತು. ನಂತರ ಹೂಡಿಕೆ ಜಾಸ್ತಿ ಆಗ್ತಾ ಇದ್ದಂತೆ ಕಂಪನಿ ಕಚೇರಿಗೆ ಬೀಗ ಜಡಿದಿದ್ದಾರೆ. ಒಬ್ಬೊಬ್ಬರಿಂದ 40,000ದಿಂದ ಲಕ್ಷಗಟ್ಟಲೆ ಹೂಡಿಕೆ ಮಾಡಿಸಿಕೊಂಡಿದ್ದಾರೆ. 52 ಜನರಿಂದ 2,72,00,000 ಹಣ ಹೂಡಿಕೆ ಮಾಡಿಸಿದ್ದಾರೆ. ಇದೀಗ ಮೇ 15ರಿಂದ ಬೀಗ ಹಾಕಿ ನಾಪತ್ತೆಯಾಗಿದ್ದು ಹೂಡಿಕೆದಾರರು ಆರ್‌ಟಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕಂಪನಿ ಮ್ಯಾನೇಜರ್ ಸೇರಿ 14 ಮಂದಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.